ನಾನು ಹೋಗಿ ಟ್ಯಾಕ್ಸಿ ತಗೊಂಡು ಬಂದ್ಬಿಡ್ತೀನಿ. ಸರಿ. ಅತ್ತೆ, ನೀವು ಈ ಮನೆ ಬಿಟ್ಟು ಹೊರಟೋದ್ರೆ ನನ್ನ ಇನ್ನು ಕೇಳೋರೇ ಇಲ್ಲ. ಬೆಕ್ಕಿಲ್ಲ ತಪ್ಪಲೆ ಆಗೋಗ್ಬಿಡ್ತೀನಿ ಅತ್ತೆ. ಹಾಗನ್ಬೇಡಮ್ಮ, ನಾವೆಲ್ಲ ಇದೀವಲ್ಲ ಅಂತ ರಾಮು ಅವನ ಪಾಡಿಗೆ ಅವನಿದ್ದಾನಷ್ಟೇ. ನಾವಿಲ್ಲ ಅಂದ್ರೆ ನಿನ್ನ ಕಣ್ಣಿನ ರೆಕ್ಕೆ ಹಾಗೆ ನೋಡ್ಕೋತಾನೆ. ಧೈರ್ಯವಾಗಿರ್ತಾಯಿ, 4 ದಿನ ಸವರ್ಸ್ಕೊ, ಬೇಗ ಬಂದ್ಬಿಡ್ತೀವಿ. ನೀವು ಹಳ್ಳಿಗೆ ಹೋಗ್ಲೇಬೇಕಾದ್ರೆ. ಹೌದಮ್ಮ, ಸುಗ್ಗಿ ಕಾಲ ನೋಡು, ನಾವಿಲ್ಲ ಅಂದ್ರೆ ಬರೋ 2 ಕಾಳು ಭತ್ತಾನು ತಪ್ಪೋಗುತ್ತೆ. ಅನ್ಬೇಡ ಗೌರಿ, ನಿನಗೇನಾದ್ರೂ ಬೇಕಾದ್ರೆ ತಕ್ಷಣ ತಿಳಿಸು. ಏನಮ್ಮ ಇದೆಲ್ಲ? ನಾನು ಅವರು ಹಳ್ಳಿಗೆ ಹೊರಟಿದ್ದೀವಿ, ನೀನ್ ಬರ್ಲಿ ಹೇಳಿ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಯಾಕಮ್ಮ ಇದೇನಮ್ಮ ಇದ್ದಕ್ಕಿದ್ದ ಹಾಗೆ ನಿರ್ಧಾರ? ನಾನೇನಾದ್ರೂ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದೀನ? ತಪ್ಪಾಗಿದ್ರೆ ಹೇಳಮ್ಮ, ತಿದ್ಕೋತೀನಿ. ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ನೀನು. ಕೋಪ ಮಾಡ್ಕೊಂಡು ಹೋಗ್ತಾ ಇಲ್ಲಪ್ಪ, ಕೆರೆ ಪಕ್ಕದ ಜಮೀನಿನ ತಕರಾರಿದೆ, ಅದನ್ನ ಸರಿ ಮಾಡ್ಕೊಂಡು ಬರ್ತೀವಿ. ರಾಮು, ನಿನ್ನೊಂದು ಮಾತು ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಕೇಳಮ್ಮ. ಗೌರಿ ಮುಖನೊಂದ್ಸಲ ಸರಿಯಾಗಿ ನೋಡಿದೀಯಾ? ಇಲ್ಲಿಗೆ ಬಂದಾಗ ಹೇಗ್ ನಗನಗ್ತಾ ಇದ್ಲು, ಈಗ ನೋಡು ಹೇಗಾಗಿದ್ದಾಳೆ. ಅವಳನ್ನು ನಿನ್ ಜೊತೆ 4 ದಿವಸ ನಮ್ಮ ಹಳ್ಳಿ ಕರ್ಕೊಂಡು ಹೋಗಮ್ಮ. ಅಲ್ಲಿನ ಸುಂದರವಾದ ವಾತಾವರಣದಲ್ಲಿ ಮೊದಲ ಹಾಗೆ ಆಗ್ತಾಳೆ. ಈ ಮಾತು ಹೇಳೋಕಲ್ಲ ಕಣೋ ನಾನು ಅಂದಿದ್ದು. ನಂಗೊಂದು ಮಾತು ಕೊಡು. ಏನ್ ಮಾತು? ಯಾವ ಕಾರಣದಿಂದಲೂ ಗೌರಿ ಮನಸ್ಸು ನೋಯಿಸಲ್ಲ, ಕಣ್ಣೀರು ಹಾಕೋ ಹಾಗೆ ಮಾಡೋಲ್ಲ ಅಂತ. ಸೀತಾ, ಟ್ಯಾಕ್ಸಿ ಬಂತು. ಓ ರಾಮು ಬಂದ್ಯಾ? ಸೀತಾ, ರಾಮುಗೆ ಹೇಳ್ಬೇಕಂತೆಲ್ಲ ಹೇಳ್ದೆ ತಾನೆ? ಅಲ್ಲಪ್ಪ, ನೀವೇ ಹೋಗ್ಬೇಕು ಹಳ್ಳಿಗೆ. ನಾನು ಹೋಗಿ ಅಲ್ಲಿನ ಕೆಲಸಗಳನ್ನ ನೋಡ್ಕೊಂಡ್ ಬಂದ್ರಾಗಲ್ವೇ? ಇಲ್ಲಪ್ಪ, ನೀನ್ ಹೋದ್ರೆ ಅದು ಆಗೋ ಕೆಲಸ ಅಲ್ಲ. ಅದು ನಾನೇ ಹೋಗ್ಬೇಕು, ಅದು ನನ್ನಿಂದಲೇ ಆಗ್ಬೇಕು. ನೀನು ಯೋಚನೆ ಮಾಡ್ಬೇಡ, ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತೀವಿ ಅಲ್ವಯ್ಯ? ನಿನ್ನ ಬಿಟ್ಟು ನಾವಿರ್ತೀವೇನೋ. ಗೌರಮ್ಮ, ನಾವು ಹೊರಟು ಬರ್ತೀವಿ ತಾಯಿ. ರಾಮು ಹತ್ರ ಅಡ್ರೆಸ್ ಇದೆ, ಕಾಗ್ದ ಬರೆಯಪ್ಪ. ಸೀತಾ, ಲೇಟ್ ಆಯ್ತು, ನಾನು ಬರ್ತೀನಿ ನಮ್ಮ ಬಸ್ ಸ್ಟ್ಯಾಂಡ್.